ಈಗ ನಾಗಮೋದ ಸಾಹೇಬರು ಏನಿದಾರಲ್ಲ, ಅವರು ಒಳ್ಳೆಯ ಜಡ್ಜ್ ಇದ್ದಾರೆ. ಎಲ್ಲ ಸಮಾಜದ ಬಗ್ಗೆ ಕಳಕಳಿ ಇದೆ. ಎಲ್ಲರಿಗೆ ಒಳ್ಳೆ ನ್ಯಾಯ ಕೊಡಬೇಕಂತ ಮೊದಲಿಂದ ಹಿಡಿದು ಕೂಡ ಅವರು ಒಳ್ಳೆಯ ವಿಚಾರದಲ್ಲಿ ಮತ್ತು ಎಲ್ಲರಿಗೆ ಸಮಾಜಕ್ಕೆ ನ್ಯಾಯ ದೊರಕಲಿ ಅನ್ನೋದ್ರ ಡೈರೆಕ್ಷನ್ದಾಗ ಹೀ ಈಸ್ ವರ್ಕಿಂಗ್. ನಮ್ಮದೇನಂದ್ರೆ ಈಗ ಮೊನ್ನೆ ಸರ್ವೆ ಮಾಡಿದಾಗ ಏನು ಡಿಸ್ಟಿಕ್ ಲೆವೆಲ, ತಾಲೂಕಾ ಲೆವೆಲ ಏನು ಸರ್ವೇರ್ ಎನ್ಯುಮರೇಟರ್ ಅಂತೇಳಿ ಏನು ನೇಮಕ ಮಾಡಿದರು, ಇವರು ಕೆಲವೊಂದು ತಾಂಡಗಳಿಗೆ ಹೋಗಿದ್ದಾರೆ. ಮತ್ತು ಸಿಟಿ ಒಳಗಂತೂ ನಾವು ಎಷ್ಟು ದಿವಸ ಇಲ್ಲೇ ಇದ್ದೀವಿ, ಒಬ್ಬರು ಬಂದಿಲ್ಲ. ಈಗ ಸಾವಿರಾರು ಜನ ಇಲ್ಲಿದ್ದಾರೆ, ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಇವರು ಹೋಗೇ ಇಲ್ಲ. ಅಂದರೆ ಇವರು ಸೈಂಟಿಫಿಕ್ಕಾಗಿ ಏನು ವರ್ಕ್ ಮಾಡಬೇಕಾಗಿತ್ತು ಆ ಥರ ಇವರು ಆಗೇ ಇಲ್ಲ. ಅದಕ್ಕೆ ಈಗ ನಮ್ಮ ಸಮಾಜದ ಮಹಾರಾಷ್ಟ್ರ ಬಾಂಡ್ರಿ ಇವೆಲ್ಲ ಕರ್ನಾಟಕ ಏನು ಬಾಂಡ್ರಿ ಇದೆಲ್ಲ ಬಾಂಬೆ, ಈಗ ಮಹಾರಾಷ್ಟ್ರ ಕಡೆ ಹಲವರು ಇಂಡಿಯಾ ಎಲ್ಲೆಲ್ಲ ಕಡೆ ಹೋಗಿದ್ದಾರೆ. ಅವ್ರದ್ದೆಲ್ಲ ಇವರು ಗಣನೆಗೆ ತೆಗೆದುಕೊಂಡೇ ಇಲ್ಲ. ಅದಕ್ಕೆ ನಾವೇನಂತೀವಿ, ಸೈಂಟಿಫಿಕ್ಕಾಗಿ ಇವರು ಸರ್ವೆ ಕರೆಕ್ಟ್ ಆಗಿಲ್ಲ, ಇದು ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ಮುಖ್ಯ ಅಂತಂದ್ರೆ ಅದರೊಳಗೆ ಲೆಫ್ಟ್ ಮತ್ತು ರೈಟ್ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ, ಇವರು ಕೆಲವೊಬ್ಬರು ರೈಟ್ದೊಳಗರೆ ಬರ್ಬೋದು, ಲೆಫ್ಟ್ದಾಗರೆ ಬರಬೇಕು, ಅದು ನಮ್ಗೆ ಗೊತ್ತಾಗಲ್ಲ. ತಮ್ಮ ಸಮಾಜ ಏನು ಉಪಜಾತಿ ಇದೆ, ಆ ಉಪಜಾತಿ ಲೆಫ್ಟ್ ರೈಟ್ದೊಳಗೆ ಸೇರಿಸ್ಕೊಂಡು ಅವರಿಗೇನು ಈಗ ಭಾಗ ಕೊಡ್ತಾ ಇದ್ದಾರಲ್ಲ, ಆ ಭಾಗದಲ್ಲಿ ಅವರಿಗೆ ಅಡ್ಜಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಲೆಫ್ಟ್ ಆ್ಯಂಡ್ ರೈಟ್ ಅವ್ರಿಗೆ ಭಾಗ ಕೊಟ್ಟೂ ಕೂಡ ಇವು ಮೂರು ಏನು ಉಪಜಾತಿಗಳದಾವಲ್ಲ ಸೇರಿಸಿ ಅವ್ರಿಗೆ 1% ಕೊಡ್ತಾ ಇದ್ದಾರೆ. ಈ 99 ಸಬ್ ಕಾಸ್ಟ್ ನಾವೆಲ್ಲ ಕೊರಚ, ಕೊರ್ಮ, ಗೋವಿ ಮತ್ತು ಬೇರೆ ಬೇರೆ ಎಲ್ಲ ಸೇರಿ ಇವರಿಗೆ 4%, 5% ಇವ್ರಿಗೆ 99 ಸೇರಿ ಇವ್ರು ಇಷ್ಟು ಕೊಡ್ತಾ ಇದ್ದಾರೆ. ಅದಕ್ಕೂ ಅನ್ಯಾಯ ಆಗ್ತಾ ಇದೆ. ಆದಿ ಕರ್ನಾಟಕ ಅವರೇನು 3 ಉಪಜಾತಿಗಳದಾವ, ಅವ್ರು ಲೆಫ್ಟ್ ಮತ್ತು ರೈಟ್ದೊಳಗೆ ಅದನ್ನು ಸೇರಿಸ್ಕೋಬೇಕು. ತಮ್ಮ ಉಪಜಾತಿ ಒಳಗೆ ಅವರು ಸೇರಿಸ್ಕೊಂಡು ಅದೇನು ಅವ್ರಿಗೆ ಭಾಗ ಕೊಡ್ತಾ ಇದ್ದಾರಲ್ಲ, ಆ ಭಾಗಕ್ಕೆ ಅವರು ಅದರೊಳಗೆ ಅವರು ಭಾಗಿದಾರಿ ಆಗ್ತಾರೆ. ಅದಕ್ಕೆ ಸೆಪ್ರೇಟ್ ಅವ್ರಿಗೆ ಕೊಡೋದು ಇದು ಬೇಡ. ಇದು ನಮ್ಮದೊಂದು ಡಿಮಾಂಡ್ ಇದೆ ಮತ್ತು ಇದು ಪಕ್ಕ ಆಗಬೇಕು. ನಮ್ಮ ಬಂಜಾರ ಮತ್ತು ಭೋವಿ ಸಮಾಜ ಲೀಡರ್ಗಳು ನಿನ್ನೆ ಮುಖ್ಯಮಂತ್ರಿಗಳೆಲ್ಲ ಡೀಟೇಲ್ ಹೇಳಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮತ್ತು ನಾವು ರಿಕ್ರೂಟ್ಮೆಂಟ್ ಬಗ್ಗೆ ಏನದಲ್ಲ, ಮೊದಲಿಂದ ಹೇಳಿದನು ಇದು ಜಾರಿ ಇರಲಿ, ಇದಕ್ಕೆ ತಾಳೆ ಹಾಕೋದು ಬೇಡ. ಇದು ಸಮಯ ತಗೋತದ. ಸಾವಿರಾರು ಪೋಸ್ಟ್ಗಳು ಏನಾದ್ರು ಎಲ್ಲ ಸಮಾಜಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಇದರದ್ದು ರಿಕ್ರೂಟ್ಮೆಂಟ್ ನಡೀಲಿ ಅಂತ ನಾವು ಇದರ ಬಗ್ಗೆ ನಮ್ಮ ಅಡೆತಡೆ ಇಲ್ಲ. ಕೆಲವೊಂದು ನಮ್ಮ ಬಂಧು ಬಳಗೇನು ಸಮಾಜದವ್ರು ಇದ್ದಾರಲ್ಲ, ಅವ್ರ ಮಾತು ಕೇಳಿ ಇದು ತಡೆ ಹಿಡಿದಿದ್ದಾರೆ. ಬೇರೆ ಸಮಾಜದವರು ನಮ್ದೇನು ಇದರ ಬಗ್ಗೆ ಅಡೆತಡೆ ಇಲ್ಲ. ರಿಕ್ರೂಟ್ಮೆಂಟ್ ಚಾಲು ಇಡಬೇಕು. ಯಾಕಂದರೆ ಏಜ್ ಎಷ್ಟೋ ಸಾವಿರಾರು ಹುಡುಗರದು ಏಜ್ ಡಿಬಾರ್ ಆಗ್ತಾ ಇರ್ತದೆ. ಅವ್ರವ್ರಿಗೆ ನೌಕರಿ ಅದೆಲ್ಲ ಹತ್ತಬೇಕಂತ ನಮ್ಮದು ಅದು ಒಳ್ಳೆಯ ವಿಚಾರ ಇದೆ. ಅದಕ್ಕೆ ಸರ್ಕಾರದವರು ಇನ್ನೊಮ್ಮೆ ಇದು ಕೂಲಂಕಷವಾಗಿ ಏನು ಗಡಿಬಿಡಿ ಮಾಡದೆ, ತರಾತುರಿ ಮಾಡದೆ ಎಲ್ಲರಿಗೆ ನ್ಯಾಯ ಸಿಗಲಿ. ಅವ್ರನ್ನೂ ಬಂಧು ಬಳಗಿದ್ದಾರೆ, ಎಲ್ಲರೂ ಬಂಧು ಬಳಗ. ನಾವು ಯಾರ ಬಗ್ಗೆ ದ್ವೇಷ ಅಂಥದ್ದು ಏನಿಲ್ಲ, ಎಲ್ಲರಿಗೂ ಸಮಪಾಲ, ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿ ಹೇಳೋದೇನೆಂದ್ರೆ, ಇದರ ಬಗ್ಗೆ ತಾವು ಎಲ್ಲ ಹಿಂದುಳಿದವರಿದ್ದೀರಿ, ಎಲ್ಲ ನೋವು ತಮಗೆ ಗೊತ್ತಿದೆ, ಎಲ್ಲರಿಗೆ ಸಮಪಾಲ ಚೆನ್ನಾಗಿ ಕರೆಕ್ಟಾಗಿ ಆಗಲಿ ಅಂಥೇಳಿ ನಮ್ಮದು ಒಂದು ರಿಕ್ವೆಸ್ಟ್ ಇದೆ. ಹೇಮ್ ಸಿಂಗ್ ರಾಠೋಡ್, ವಕೀಲರು.